ಭೂಮಿಯಲ್ಲಿ ಸಾರ ಕಮ್ಮಿ ಆಗ್ತಿದೆ, ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಆಹಾರ ಅಭಾವ ಎಲ್ಲ ಕಡೆ ಕಾಣ್ತಿದೆ ಅಂತ ಯಾವಾಗಲೂ ಒಂದಲ್ಲ ಒಂದು ಚರ್ಚೆ. ಆದರೆ ಮನುಷ್ಯ 3 ಹೊತ್ತು ಊಟ ಮಾಡಬೇಕು ಅಂತ ಏನಿಲ್ಲ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಿದ್ರು. ಈ ಏಕಾದಶಿ, ಷಷ್ಠಿ ಅಂತೆಲ್ಲ ಧಾರ್ಮಿಕ ಆಚರಣೆಗಳ ಹಿಂದೆ ಸುಮಾರು ಉಪವಾಸ, ಸೋಮವಾರ ಉಪವಾಸ, ಶುಕ್ರವಾರ ಉಪವಾಸ ಅಂತೆಲ್ಲ ಎಲ್ಲ ಧರ್ಮಗ್ರಂಥಗಳಲ್ಲೂ ಆಯಾ ದಿನಗಳ ಉಪವಾಸ ಮಾಡುವುದರ ಬಗ್ಗೆ ವಿವರಣೆಗಳಿದೆ. ಬಹುಶಃ ನಮ್ಮ ಹಿರಿಯರು ದೇಹಕ್ಕೆ ಒಂದೇ ಹೊತ್ತು ಆಹಾರ ಸಾಕು ಅಂತ ಅಂದ್ಕೊಂಡಿದ್ರೋ ಏನೋ. ಅದು ವೈಜ್ಞಾನಿಕವಾಗಿಯೂ ಕೂಡ ಯೋಚನೆ ಮಾಡುವಂಥ ವಿಷಯ ಆಗಿದೆ. ಪುರಾಣದಲ್ಲಿ ಒಂದು ಕತೆ ಬರುತ್ತೆ. ಶಿವ ಕೈಲಾಸದಲ್ಲಿ ಹೇಳಿದಂತೆ, ಭೂಲೋಕದ ಜನಗಳಿಗೆಲ್ಲ ಹೇಳಿಬಿಡಪ್ಪ ಬಸವ, ಏನಂದರೆ 3 ಹೊತ್ತು ಸ್ನಾನ ಮಾಡಬೇಕು, 1 ಹೊತ್ತು ಊಟ ಮಾಡಬೇಕು, ಶಿವನ ಧ್ಯಾನದಲ್ಲಿ ಬದುಕಬೇಕು, ಸುಖವಾಗಿರ್ತೀರ ಅಂತ ಹೇಳೋದು. ಬಸವನಿಗೆ ಯಾವತ್ತೂ ಕೆಲಸ ಹೇಳಿರಲಿಲ್ಲ ಶಿವ. ಇದು ಶಿವನ ಒಲಿಮೆಗೆ ಪಾತ್ರವಾಗುವಂಥ ಅವಕಾಶ ಬಂತಲ್ಲ ಅಂತ ಭಾರಿ ಅವಸರದಿಂದ ದಡ 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 ಅಂತ ಭೂಲೋಕಕ್ಕೆ ಬಂದು ಉಲ್ಟಾ ಹೇಳ್ತಂತೆ. ಪರಮಶಿವ ಹೇಳಿದ್ದಾರೆ ಏನಂದರೆ 3 ಹೊತ್ತು ಊಟ ಮಾಡಬೇಕಂತೆ, 1 ಹೊತ್ತು ಸ್ನಾನ ಮಾಡಬೇಕಂತೆ ಅಂತ. ನೋಡಿ, ಅವಸರದಲ್ಲಿ ಮಾಡಿದ ಒಂದು ತಪ್ಪು ಜನಗಳನ್ನು 3 ಹೊತ್ತು ಊಟ ಮಾಡೋಂಗೆ ಮಾಡಿಬಿಟ್ಟಿದೆ ಅಲ್ವಾ. ಇದು ಕತೆ ಇರ್ಬೋದು, ಕಾಲ್ಪನಿಕ ಕತೆ ಇರ್ಬೋದು, ಆದರೆ ನಮ್ಮ ದೇಹ 1 ಹೊತ್ತು ಊಟ ಬಯಸುವಂತೆ ಇದ್ದರೂ ನಾವು 3 ಹೊತ್ತು ಬಲವಂತವಾಗಿ ಊಟ ಮಾಡ್ತಿದ್ದೀವಿ ಅಂತ ಇದ್ರ ಹಿನ್ನೆಲೆ ಅಂತ ಆಯ್ತಲ್ಲ ಯೋಚನೆ ಮಾಡಿದ್ರೆ. ಎಷ್ಟೋ ಜನ ಯೋಗಿಗಳೆಲ್ಲ ಉಪವಾಸದಿಂದ ತಪಸ್ ಮಾಡಿದ್ದನ್ನು ಕೂಡ ನಾವು ನೋಡ್ತೀವಿ. ಆದರೆ ವಿಶೇಷ ಏನಂದರೆ ಮನೋ ನಿಗ್ರಹ ಅನ್ನೋದು ನಮಗೂ ಇದೆ, ಎಲ್ಲರಿಗೂ ಇದೆ. ಆದರೆ ಅದು ನಮ್ಮ ಕಡೆಯಿಂದ ಸಾಧ್ಯ ಆಗ್ತಿಲ್ಲ, ಆತ್ಮವಿಶ್ವಾಸದ ಕೊರತೆಯಿಂದ ಏನೋ ಅಂತ ನನಗನ್ಸುತ್ತೆ. ನೀವೇನಂತೀರ ಈ ಪುರಾಣದ ಹಿನ್ನೆಲೆಯಲ್ಲಿ ಬಹುಶಃ ನಾವು ಮಾತಾಡಿದ್ರ ಬಗ್ಗೆ? ಯಾಕೆ ಇದನ್ನ ಹೇಳಿದೆ ಅಂದರೆ, ರಂಜಾನ್ ಅಂತ ಪವಿತ್ರ ಉಪವಾಸದ ತಿಂಗಳಲ್ಲಿ ಬೆಳಗ್ಗೆ 5:30ರಿಂದ ಸಂಜೆ 7:30ರವರೆಗೆ ನಮ್ಮ ದೇಹ ಏನು ಕೇಳಲ್ಲ, ಅಷ್ಟು ಶ್ರದ್ಧೆಯಿಂದ ಉಪವಾಸ ಮಾಡೋರನ್ನು ನಾನು ನೋಡಿದ್ದೀನಿ. ಹಾಗಾಗಿ ಇಷ್ಟೆಲ್ಲ ಯೋಚನೆ ಬಂದು ಹೇಳಿದೆ. ನಮಸ್ತೆ.